ಇನ್ನು ಸಾರಿಗೆ ಮಂತ್ರಿ ಹಾಗೂ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಭಾರಿ ಮುಖಭಂಗ. ಬೈಕ್ ಮತ್ತು ಟ್ಯಾಕ್ಸಿಗೆ ಮತ್ತೆ ಅನುಮತಿ ನೀಡಿದ ಹೈಕೋರ್ಟ್. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸವಾರರನ್ನ ಇನ್ಮೇಲೆ ಮುಟ್ಟುವಂತಿಲ್ಲ. ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ ಹೈಕೋರ್ಟ್. ರ್ಯಾಪಿಡೋ ಬೈಕ್ ಓಡಿಸ್ಕೊಂಡು ಜೀವನ ಮಾಡ್ತಿದ್ದ ಯುವ ಪಡೆಗೆ ಇದು ಅತ್ಯಂತ ಶುಭ ಸುದ್ದಿ. ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡಿದ ಹೈಕೋರ್ಟ್. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸವಾರರನ್ನ ಇನ್ಮೇಲೆ ಮುಟ್ಟುವಂತಿಲ್ಲ. ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ ಹೈಕೋರ್ಟ್. ಸಾರಿಗೆ ಇಲಾಖೆ ಮತ್ತು ಸರ್ಕಾರಕ್ಕೆ ಇದು ಮುಖಭಂಗ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧಿಸಿ ಆದೇಶಿಸಿದ್ದ ಸರ್ಕಾರ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಿತ್ತು. ಸರ್ಕಾರದ ಆದೇಶವನ್ನು ರದ್ದುಗೊಳಿಸಿದ ಹೈಕೋರ್ಟ್ ಆದೇಶವನ್ನು ರದ್ದುಗೊಳಿಸಿದೆ. ಬೈಕ್ ಟ್ಯಾಕ್ಸಿ ಜಟಾಪಟಿಗೆ ಹೈಕೋರ್ಟ್ ಫುಲ್ ಸ್ಟಾಪ್ ಇಟ್ಟಿದೆ. ಸರ್ಕಾರ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗಿದ್ದ ಕಂಪನಿಗಳು, ರಾಜ್ಯ ಸರ್ಕಾರ ಆದೇಶವನ್ನು ಪ್ರಶ್ನಿಸಿದ್ದ ಅಗ್ರಿಗೇಟರ್ ಕಂಪನಿಗಳು ಬೈಕ್ ಟ್ಯಾಕ್ಸಿ ಸೇಫ್ ಅಲ್ಲ ಅಂತ ನಿರ್ಬಂಧಿಸಿದ್ದ ಸರ್ಕಾರ. ಹೆಣ್ಣುಮಕ್ಕಳಿಗೆ ರಕ್ಷಣೆ ಇಲ್ಲ ಬೈಕ್ ಟ್ಯಾಕ್ಸಿಯಲ್ಲಿ ಅಂತೇಳಿ ನಾನಾ ಕಾರಣಗಳನ್ನು ಕೊಟ್ಟಿತ್ತು. ಆದರೆ ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ಅನುಮತಿ ನೀಡಿ ಆದೇಶಿಸಿದ್ದ ಹೈಕೋರ್ಟ್. ಎಷ್ಟು ಯುವಕರನ್ನ ಬೀದಿಗೆ ತಂದಿದ್ರಿ ಗೊತ್ತಾ ನೀವು? ಪಾಪ ಹುಡುಗರು ಒಂದು ಆಂಡ್ರಾಯ್ಡ್ ಮೊಬೈಲನ್ನು ಖರೀದಿ ಮಾಡ್ಕೊಂಡು, ಸೆಕೆಂಡ್ ಹ್ಯಾಂಡಲ್ಲಿ ಬೈಕನ್ನು ಖರೀದಿ ಮಾಡ್ಕೊಂಡು, ರ್ಯಾಪಿಡೋ ಖಾಸಗಿ ಆ್ಯಪಿಗೆ ಮರ್ಜ್ ಆಗಿ ಕೆಲಸ ಮಾಡ್ಕೋತಾ ಇದ್ರು. ರಾತ್ರಿ ನಿದ್ದೆಗೆಟ್ಟು ಮೆಜೆಸ್ಟಿಕ್ನಲ್ಲೂ, ಗಾಂಧಿನಗರದಲ್ಲೂ, ಹೀಗೆ ಬೆಂಗಳೂರಿನ ಅನೇಕ ನಗರಗಳಲ್ಲಿ ಬೈಕ್ ಸೇವೆಗಳನ್ನು ಕೊಡ್ತಾ ಇದ್ರು. 3 ಹೊತ್ತು ಅನ್ನ ತಿಂತಾ ಇದ್ವಿ. ಸರ್ಕಾರದ ಆದೇಶದಿಂದ ನನ್ನ ತಾಯಿ ನನ್ನ ತಂದೆ ಹಸಿವಿನಿಂದ ಸಾಯ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಹುಡುಗರ ಅಹವಾಲುಗಳನ್ನು ಫ್ರೀಡಮ್ ಟಿವಿ ಜೊತೆ ಹಂಚಿಕೊಂಡಿದ್ರು. ಅವರ ಆ ಒಂದು ಸಂಕಟಮಯವಾದಂತಹ ಆ ಮನವಿ ಯಾರಿಗೆ ಕೇಳಿಸ್ತೋ ಗೊತ್ತಿಲ್ಲ. ಆದರೆ ನಮ್ಮ ದೇಶದ ಘನವೆತ್ತ ನ್ಯಾಯಾಲಯ ಇದಕ್ಕೊಂದು ನ್ಯಾಯ ಒದಗಿಸಿದೆ. ಹೆಣ್ಣು ಮಕ್ಕಳು ಕೂತ್ಕೊಳ್ಳುವಾಗ ಅವರ ಜೊತೆ ಅನುಚಿತವಾಗಿ ಬೈಕ್ ಟ್ಯಾಕ್ಸಿ ಇರುವಂತಹ ರ್ಯಾಪಿಡೋ ಹುಡುಗರು ಅನುಚಿತವಾಗಿ ವರ್ತಿಸುತ್ತಾರೆ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿಯೂ ಕೂಡ ಇವರ ವಿರುದ್ಧ ಒಂದು ಆರೋಪ ಬಂದಿತ್ತು. ಆ ಹೆಣ್ಣು ಮಕ್ಕಳು ಒಂದಷ್ಟು ವಿಡಿಯೋವನ್ನು ವೈರಲ್ ಮಾಡಿದ್ರು. ಆ ವೈರಲ್ ಆದಂತಹ ವಿಡಿಯೋದಲ್ಲಿ ಆ ಹುಡುಗ ಅನುಚಿತವಾಗಿ ವರ್ತಿಸಿದ್ದು ಕೂಡ ಎಲ್ಲೂ ನಮಗೆ ಮೇಲ್ನೋಟಕ್ಕೆ ಕಾಣಿಸೋದಿಲ್ಲ. ಆದರೆ ವಿಡಿಯೋ ವ್ಲಾಗ್ ಮುಖಾಂತರವಾಗಿ ಅದನ್ನು ವೈರಲ್ ಮಾಡಿದ್ರು. ಈ ಎಲ್ಲ ಕಾರಣಗಳನ್ನು ಒಳಗೊಂಡು ಇನ್ನು ಟ್ಯಾಕ್ಸ್ ವಂಚನೆ ಮಾಡ್ತಾ ಇದ್ದಾರೆ. ಇದು ಯಾವುದೋ ಒಂದು ಖಾಸಗಿ ಕಂಪನಿಗಳು ಈ ಬೈಕ್ ಟ್ಯಾಕ್ಸಿ ಎನ್ನುವ ಕಾನ್ಸೆಪ್ಟ್ ಇಲ್ಲವಾಗಿಸಬೇಕು. ಯಾವುದೋ ಕಳಪೆ ಗುಣಮಟ್ಟದ ಹೆಲ್ಮೆಟ್ಗಳನ್ನು ಹಿಂದೆ ಕೂತ್ಕೊಳ್ಳುವಂತಹ ಪ್ರಯಾಣಿಕನಿಗೆ ಕೊಡ್ತಾರೆ. ಆತನೇನಾದರೂ ಹೆಚ್ಚು ಕಮ್ಮಿ ಆದರೆ ಇನ್ಶೂರೆನ್ಸು ಕೂಡ ಬರೋದಿಲ್ಲ, ಆತನ ಜೀವಕ್ಕೂ ಕೂಡ ರಕ್ಷಣೆ ಇರೋದಿಲ್ಲ. ಹೀಗೆ ನಾನಾ ಕಾರಣಗಳನ್ನು ಕೊಡ್ತಿದ್ರು. ಈ ಕಾರಣಗಳನ್ನು ಕೂಡ ಸರಿಪಡಿಸ್ಕೋಬೇಕು. ಇನ್ನು ನ್ಯಾಯಾಲಯ ಅನುಮತಿ ಕೊಡ್ತು ಅಂತೇಳಿ ಆ 10 ರೂಪಾಯಿಗೆ 2 ಸಿಗು ಹೆಲ್ಮೆಟ್ನ ಹಾಕೊಂಡು ಹೋಗೋದಲ್ಲ. ಆ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು. ನಿಮ್ಮ ಪರವಾಗಿ ಮಾತನಾಡಬೇಕಾದ್ರೆ ನೀವು ಕೂಡ ಸರಿಯಾದ ಪಥದಲ್ಲಿರಬೇಕಲ್ಲ. ಅದು ಯಾವುದೋ ಸಣ್ಣ 2 ಹೆಲ್ಮೆಟ್ನ ತಗೊಬಂದಿರ್ತೀರಿ. ಜಾತ್ರೆಯಲ್ಲಿ ಆ ಕಲರ್ ಹೆಲ್ಮೆಟ್ ಸಿಕ್ಕದಂಗೆ ಒಂದು 2 ಹೆಲ್ಮೆಟ್ನ ತಗಲಾಕೊಂಡಿರ್ತೀರಿ. ಆ ಬಂದು ಕೂತ್ಕೊಳ್ಳುವಂತಹ ವ್ಯಕ್ತಿ IT ಕಂಪ್ನಿ ಉದ್ಯೋಗಿನೋ ಅಥವಾ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡೋನು, ಏನೋ ಅರ್ಜೆಂಟಲ್ಲಿ ಇರ್ತಾನೆ, ಅವನು ತಲೆಗೆ ಹಾಕಿಬಿಡ್ತೀರಿ ಅದನ್ನು. ಆತನ ರಕ್ಷಣೆಯೂ ಕೂಡ ನಿಮ್ಮ ಹೊಣೆಗಾರಿಕೆ. ಸರಿಯಾದಂತಹ ಗುಣಮಟ್ಟದ ಹೆಲ್ಮೆಟ್ಗಳನ್ನು ಧರಿಸಿ. ಬೈಕ್ ಟ್ಯಾಕ್ಸಿ, ರ್ಯಾಪಿಡೋ, ಬೇರೆ ಬೇರೆ ಖಾಸಗಿ ಕಂಪನಿಗಳು ಅವರು ಇನ್ನು ಏನು ಒಂದು ತರಹದ ನಿರ್ಭಯರಾಗಿರ್ಬೋದು. ಮುಂಚೆ ಎಲ್ಲ ಕೆಲ ವರದಿಗಳಾಗಿತ್ತು. ಈ ರ್ಯಾಪಿಡೋ ಬೈಕ್ ಸವಾರರನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಅವರಿಗೆ ಹೊಡೆಯುವಂತಹದ್ದು ಆಟೋ ಡ್ರೈವರ್ಗಳು. ಅತ್ಯಂತ ಅನಾಗರಿಕ ಕೆಲಸ ಅದು. ನಿಮಗೆ ಅವರಿಂದ ಏನಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಕಂಡು ಬಂದಲ್ಲಿ ಸ್ಥಳೀಯ ಠಾಣೆಗೆ ದೂರು ಕೊಡಬೇಕು. ನೀವು ಪೊಲೀಸರ ಸಮ್ಮುಖದಲ್ಲಿ ಅವರನ್ನು ಹಿಡಿಬೇಕು. ಒಬ್ಬ ಮನುಷ್ಯನ ಕಾಲರ್ ಪಟ್ಟಿಯನ್ನು ಹಿಡಿಯೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಕಳ್ಳನನ್ನು ಕೂಡ ಹಿಡಿಕೂಡದು. ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಡಬೇಕು. ಸ್ಥಳೀಯ ಪೊಲೀಸರ ಸಮ್ಮುಖದಲ್ಲಿ ಮಾತ್ರ ನೀವು ಅವರ ವಿರುದ್ಧ ಮೌಖಿಕ ತಕರಾರನ್ನು ಹೇಳಬಹುದು ಹೊರತಾಗಿ ಒಬ್ಬನ ಮೇಲೆ ದಾಳಿ ಮಾಡುವ ಯಾವ ರೈಟ್ಸು ಕೂಡ ಯಾವನಿಗೂ ಇಲ್ಲ. ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧಿಸಿ ಆದೇಶಿಸಿದ್ದ ಸರ್ಕಾರದ ಆದೇಶವನ್ನು ರದ್ದುಗೊಳಿಸಿದ ಹೈಕೋರ್ಟ್. ಬೈಕ್ ಟ್ಯಾಕ್ಸಿ ಜಟಾಪಟಿಗೆ ಹೈಕೋರ್ಟ್ ಈಗ ಫುಲ್ ಸ್ಟಾಪ್ ಇಟ್ಟಿದೆ. ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದ ಕಂಪನಿಗಳು ಈಗ ಕಂಪನಿಗಳ ಪರ ಆದೇಶವೊಂದು ಬಂದಿದೆ. ಇನ್ನು ಮುಂದೆ ಬೈಕ್ ಟ್ಯಾಕ್ಸಿ ನಿರ್ಭಯರಾಗಿ ರಾಜ್ಯದಲ್ಲಿ ಕಾರ್ಯಾಚರಿಸಬಹುದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.